ಸೌಜನ್ಯ ಹೆಸರಿನಲ್ಲಿ ಆರಂಭವಾದ ಹೋರಾಟ ದಿಕ್ಕು ತಪ್ಪಿ ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ದೊಡ್ಡ ಹುನ್ನಾರ ನಡೆದ ಹಿನ್ನೆಲೆ ಧರ್ಮಸ್ಥಳ ಪರವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಇದೇ ತಿಂಗಳ 22ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಪಕ್ಷದ ಕಾರ್ಯಕರ್ತರ ಜೊತೆ ಧರ್ಮಸ್ಥಳದ ಭಕ್ತರು ಕೈಜೋಡಿಸಿ ಹೋರಾಟದ ಯಶಸ್ಸಿಗೆ ಸಹಕರಿಸಲು ಬಿಜೆಪಿ ತಾಲೂಕು ಅಧ್ಯಕ್ಷ ಬಲರಾಮಯ್ಯ ಕರೆ ನೀಡಿದ್ರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಾಸ್ತಿಕರ ತಂಡ ಬುರುಡೆ ಗ್ಯಾಂಗ್ ಕಟ್ಟಿಕೊಂಡು ಧರ್ಮಸ್ಥಳದ ಮೇಲಿನ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲು ನಡೆಸಿರುವ ಷಡ್ಯಂತರಕ್ಕೆ ತಕ್ಕ ಉತ್ತರ ನೀಡಲು ರಾಜ್ಯದಾದ್ಯಂತ ಬಿಜೆಪಿ ಮೈತ್ರಿಕೂಟ ಬೃಹತ್ ಹೋರಾಟ ನಡೆಸಲಿದೆ. ಈ ನಿಟ್ಟಿನಲ್ಲಿ ಆಗಸ್ಟ್ 22ರಂದು ಬೆಳಗ್ಗೆ 11 ಗಂಟೆಗೆ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತಲುಪಿ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜಿ ಶಿವಕುಮಾರ್, ಜೆಸಿ ಕೃಷ್ಣಮೂರ್ತಿ, ಅಣ್ಣಪ್ಪ ಸ್ವಾಮಿ, ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಪಂಚಾಕ್ಷರಿ, ಲಕ್ಕೇನಹಳ್ಳಿ ಕೃಷ್ಣಕುಮಾರ್, ಕುಮಾರ್, ಜಿಆರ್ ಬಸವರಾಜು, ರವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಲವರನ್ನ ಎತ್ಕಟ್ಟಿರೋದು ಈ ಸರ್ಕಾರನೇ ಅನ್ನತಕ್ಕಂಥ ಅನುಮಾನ ನಮಗೆ ಬರ್ತಾ ಇದೆ. ಯಾಕೆಂದ್ರೆ ಇದು ಅವ್ರು ಯಾರು ಮುಸುಕುದಾರಿ, ಆ ಮುಸುಕುದಾರಿ ಜೊತೆಲಿದ್ದಂಥವ್ರು ಅವ್ರ ಅಣ್ಣ ತಮ್ಮಂದಿರು ಅವನ ಹಿಸ್ಟ್ರಿ ಹೇಳ್ತಾ ಇದ್ದಾರೆ. ಅವನು ಯಾರು, ಅವನ ಸತ್ಯನ ಉಣ್ಬೇಕಾದ್ರೆ ಅವನೇನ್ ಮಾಡ್ತಿದ್ದ, ಅಲ್ಲಿ ಮಾಂಗಲ್ಯನು ಕೂಡ ಬಿಡ್ತಿರ್ಲಿಲ್ಲ. ಅದನ್ನೇ ಆಯ್ತಕ್ಕಂತ ಒಂದು ಕೀಳು ಮಾಡ್ತಿರ್ತವನು ಅವ್ರಿಗಿಂತ ಮುಂಚೆ ಕರ್ಕೊಂಬಂದು ನಾನು ಕರ್ಕೊಂಬಂದ ಮೇಲೆ ಅವನು ಮೊದಲೇ ಹೋದ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತಕ್ಕಂಥ ಮಾತು ಅವ್ರ ಅಣ್ಣ ಹೇಳ್ತಾ ಇದ್ದಾನೆ. ಇಡೀ ಫ್ಯಾಮಿಲಿ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ. ಆದ್ರೂ ಕೂಡ ಸರ್ಕಾರಕ್ಕೆ ಇವತ್ತು ಕೂಡ ಕಿವಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಇನ್ನೂ ಕೂಡ ಗೊತ್ತು ಕೊಡ್ತಾ ಬಂದಿದೆ. ಯಾರು ಮಟ್ಟಣ್ಣನವರು ಯಾರು, ಅವನು ಯಾರು, ಇವತ್ತೇನೋ ಪೊಲೀಸ್ ಏನೋ ಇವತ್ತು ಕಸ್ಟಡಿ ತಗೊಂಡಿದ್ದಾರೆ. ಅವ್ರು ಮಾಡೋ ಮಾತನ್ನ ಅದು ಕೂಡ ನೋಡಿ ಅವರಿಗೆ ಗಲ್ಲು ಶಿಕ್ಷೆ ಕೊಡಿಸ್ತಾರೆ. ಒಂದು ಯಾತ್ರೆ ಇದು ತನಿಖೆ ಮಾಡಬೇಕು ಅನ್ನೋದು 10 ವರ್ಷದ ಒಂದು ಸೌಜನ್ಯಗಳ ಕೇಸನ್ನ ರಿಓಪನ್ ಮಾಡಿಸ್ಬೇಕು, ಮತ್ತೆ ಮಾಡಿಸ್ಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಿತ್ತು. ಅದಕ್ಕೆ ಸರ್ಕಾರ ಒಂದು SIT ಮಾಡಿ ಅದು ಷಡ್ಯಂತ್ರವನ್ನ ಅಥವಾ ನಿಜ ಇದ್ರೆ ಹೊರ ತೆಗಿಬೇಕು ಅಂತ ಹೇಳಿ ಕಳೆದ 20 ದಿವಸಗಳಿಂದ ನಡೀತಾ ಇತ್ತು. ಪ್ರತಿದಿನ ಒಂದು ಧರ್ಮದ ನಡೆಯೋ ಧರ್ಮಸ್ಥಳ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ. ಧರ್ಮಸ್ಥಳಕ್ಕೆ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಅಲ್ಲಿಗೆ ಆಣೆ ಇಡುವಂಥದ್ದು, ಅಲ್ಲಿಗೆ ಪ್ರಮಾಣ ಮಾಡ್ತೀವಿ ಅನ್ನೋಂಥದ್ದು, ಅಲ್ಲಿಗೆ ಬನ್ನಿ ಪ್ರಮಾಣ ಮಾಡ್ತೀವಿ ಅನ್ನೋದು. ಯಾಕೆಂದ್ರೆ ಅದು ಧರ್ಮಸ್ಥಳ, ಅಲ್ಲಿ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಇರುತ್ತೆ. ಅಲ್ಲಿ ಯಾರೂ ತಪ್ಪು ಮಾಡಬಾರ್ದು ಅನ್ನೋಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾರ್ದನ್ನ ಮನೆಗೆ ಹೋದ್ರೆ ಒಬ್ರು ಮಂಜುನಾಥ್ ಇರ್ತಾರೆ, ಒಬ್ರು ಮಂಜುಳಾ ಇರ್ತಾರೆ, ಒಬ್ರು ಮಂಜಮ್ಮ ಇರ್ತಾರೆ. ಪ್ರತಿ ವರ್ಷ ಯಾತ್ರೆ ಹೋಗುವಂಥದ್ದು, ಮನೆಯಿಂದ ಯಾತ್ರೆ ಹೋಗುವಂಥದ್ದು ಗೊತ್ತಿದೆ ನಮಗೆ. ಧರ್ಮಸ್ಥಳಕ್ಕೆ ಹೋಗಿ ಬರ್ತೀವಿ ಅಂತಾರೆ, ಬೇಜಾರಾದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಟೈಮ್ ಸಿಕ್ಕಿದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಈ ರೀತಿ ಇರುವಂತ ಒಂದು ಭಾವನೆ ಇರುವಂತ ಒಂದು ಧಾರ್ಮಿಕ ಕ್ಷೇತ್ರವನ್ನ ಅದು ಕಲುಷಿತಗೊಳಿಸ್ಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇರುವಂತದ್ದನ್ನ ಖಂಡಿಸಿ ಈಗಾಗಲೇ ಏನೆಲ್ಲ ಆಗಿದೆ ಅನ್ನೋಂಥದ್ದು, ಈಗ ತಿಮ್ರೋಡಿ ಅನ್ನೋಂಥವ್ರು ಹೊರಟಿರುವಂಥದ್ದು ಎಲ್ಲ ಬೇರೆ ಬೇರೆ ಹೆಸರಲ್ಲಿ ಹೊರಟಿರುವಂಥದ್ದು. ಹಿಂದೆ ನಮ್ಗೆ ಗೊತ್ತಿದೆ ಅನೇಕ ಮಠಗಳ ಮೇಲೆ, ಸಿದ್ಧಗಂಗಾ ಮಠ ಇರ್ಬೋದು, ಬೇರೆ ಬೇರೆ ಮಠಗಳ ಮೇಲೆ ಈ ರೀತಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಡೀ ದೇಶದಲ್ಲಿ ಮಾಡ್ತಿದ್ದಾರೆ ಷಡ್ಯಂತ್ರ. ಇದು ಎಲ್ಲೂ ಕೂಡ ಸಕ್ಸಸ್ ಆಗಿಲ್ಲ. ಇದು ಧರ್ಮ ನಡೆಯುವಂತ ಕಡೆ ಅಧರ್ಮಿಗಳ ಹೋರಾಟ. ಇದು ಧರ್ಮಕ್ಕೋಸ್ಕರ ಹೋರಾಟ ನಡೆದಿರುವಂತ ನೋಡಿದೀವಿ ನಾವು. ರಾಮಾಯಣ ಮಹಾಭಾರತ ನಡೆದಿರೋದು. ಇದು ಅಧರ್ಮಿಗಳು